ನಮಸ್ಕಾರ ಸ್ನೇಹಿತರೆ. ಭೂಗತ ಪಾತಕಿ ಮುತ್ತಪ್ಪ ರೈ ಮಗ ರಿಕ್ಕಿ ರೈ ಲ್ಯಾಂಬೋರ್ಗಿನಿ ಕಾರನ್ನ ಗಿರಿಗಿಟ್ಲೆ ಅಂತ ತಿರುಗಿಸಿ ಸುದ್ದಿ ಆಗಿದ್ದಾರೆ. ಹಾಗಾದ್ರೆ ಇವರ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ರಷ್ಯಾದಲ್ಲಿ ಸೆಟಲ್ ಆದವರು ಬೆಂಗಳೂರಿಗೆ ಬಂದಿದ್ಯಾಕೆ? ರಿಕ್ಕಿ ರೈಗೆ ಚಿಕ್ಕಮ್ಮನೆ ಮುಹೂರ್ತ ಇಟ್ಟಿದ್ರ? ತಂದೆ ಸ್ನೇಹಿತನ ಕಾರನ್ನ ಸುಟ್ಟು ಬೂದಿ ಮಾಡಿದ್ರ ರಿಕ್ಕಿ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಡಾನ್ ಮುತ್ತಪ್ಪನ ಮಗ ಈ ರಿಕ್ಕಿ ರೈ. ಬೆಂಗಳೂರು ಭೂಗತ ಜಗತ್ತಿನಲ್ಲಿ ದೊಡ್ಡ ಹೆಸರು ಮಾಡಿದವರು ಮುತ್ತಪ್ಪ ರೈ. ಜಯರಾಜ್, ಆಯಿಲ್ ಕುಮಾರನಂತಹ ಭೂಗತ ದೊರೆಗಳನ್ನ ಎತ್ತಿ ಆ ಜಾಗದಲ್ಲಿ ಕೂತವರು. ನಂತರ ಸಾವಿರಾರು ಕೋಟಿ ದುಡ್ಡು ಮಾಡಿ ಜಯ ಕರ್ನಾಟಕ ಸಂಘಟನೆ ಮೂಲಕ ಸಮಾಜ ಸೇವೆಯನ್ನು ಶುರು ಮಾಡಿದ್ರು. ಇಂಥ ಮುತ್ತಪ್ಪ ರೈಗೆ ಆಗಾಗಲೇ ಭೂಗತ ಪಾತಕಿ ದಾವೂದ್ನಿಂದ ಹಿಡಿದು ದೊಡ್ಡ ದೊಡ್ಡವರ ಪರಿಚಯ ಕೂಡ ಆಗೋಗಿತ್ತು. ಇವರು ಮೊದಲಿಗೆ ರೇಖಾ ರೈ ಅನ್ನೋರನ್ನ ಮದುವೆ ಆಗಿದ್ರು. ದಂಪತಿಗೆ ಇಬ್ಬರು ಗಂಡು ಮಕ್ಕಳಾದ್ರು. 2013ರಲ್ಲಿ ಹೆಂಡತಿ ವಿಧಿವಶರಾದ ಬಳಿಕ 2016ರಲ್ಲಿ ಮುತ್ತಪ್ಪ ರೈ ಅನುರಾಧ ಅನ್ನೋರನ್ನ ಪ್ರೀತಿಸಿ ಮದುವೆ ಆದ್ರು. ಮುತ್ತಪ್ಪ ರೈ ಮತ್ತು ರೇಖಾ ಮಗನೇ ಈ ರಿಕ್ಕಿ ರೈ. 2020ರಲ್ಲಿ ಮುತ್ತಪ್ಪ ರೈ ಅನಾರೋಗ್ಯದಿಂದ ವಿಧಿವಶರಾದ್ರು. ಎರಡನೇ ಮದುವೆ ರಷ್ಯಾದಲ್ಲಿ ವಾಸ. 36 ವರ್ಷದ ರಿಕ್ಕಿ ರೈ ಮೊದಲ ಪತ್ನಿಗೆ ಡಿವೋರ್ಸ್ ನೀಡಿದ್ದಾರೆ. ವಿದೇಶಿ ಯುವತಿಯನ್ನ ಎರಡನೇ ಮದುವೆಯಾಗಿ ರಷ್ಯಾದಲ್ಲಿ ಸೆಟಲ್ ಆಗಿದ್ದಾರೆ. ಇವರಿಗೆ ಒಂದು ಮಗು ಕೂಡ ಇದೆ. ಅಪರೂಪಕ್ಕೆ ಬೆಂಗಳೂರಿಗೆ ಬರ್ತಾ ಇರ್ತಾರೆ. ಆದರೂ ಕೂಡ ರಾಜ್ಯದಲ್ಲಿ ಒಂದಲ್ಲ ಒಂದು ಕೇಸ್ನಲ್ಲಿ ಸುದ್ದಿ ಆಗ್ತಾನೆ ಇರ್ತಾರೆ. ಇವರಿಗೆ ರಾಜ್ಯದಲ್ಲಿ ಹಲವು ಗ್ಯಾಂಗ್ಗಳ ಜೊತೆಗೆ ದುಶ್ಮನಿ ಇದೆ. ಇವರು ಐಷಾರಾಮಿ ಜೀವನ ನಡೆಸಿದ್ದು ತಮ್ಮನ್ನ ತಾವು ಉದ್ಯಮಿ ಅಂತ ಹೇಳ್ಕೋತಾರೆ. ಫುಲ್ ಸೆಕ್ಯೂರಿಟಿ ಇಟ್ಕೊಂಡು ಓಡಾಡಿಯೂ ಇವರು ಸುದ್ದಿಯಲ್ಲಿ ಇರ್ತಾರೆ. ತಂದೆ ಸ್ನೇಹಿತನ ಕಾರಿಗೆ ಬೆಂಕಿ ಇಟ್ರ. ಮುತ್ತಪ್ಪ ರೈ ಬದುಕಿರುವಾಗ ಶ್ರೀನಿವಾಸ್ ನಾಯ್ಡು ಅನ್ನೋ ಒಬ್ಬರು ಸ್ನೇಹಿತರು ಇದ್ರು. ಅಂದ್ರೆ ಎಲ್ಲರೂ ಒಂದೇ ಟೀಮ್ ನಲ್ಲಿ ಇದ್ರು. ಆದ್ರೆ ಮುತ್ತಪ್ಪ ರೈ ವಿಧಿವಶರಾದ್ಮೇಲೆ ಶ್ರೀನಿವಾಸ್ ತಂಡದಿಂದ ಹೊರ ನಡೆದ್ರು. ಆದ್ರೆ ಇದು ರಿಕ್ಕಿಗೆ ಇಷ್ಟ ಆಗಿರ್ಲಿಲ್ಲ. ಶ್ರೀನಿವಾಸ್ ನಾಯ್ಡು ಆಗ ರೇಂಜ್ ರೋವರ್ ಕಾರ್ ನಲ್ಲಿ ಓಡಾಡ್ತಿದ್ರು. ಒಂದ್ಸಲ ಶ್ರೀನಿವಾಸ್ ನಾಯ್ಡು ಭೇಟಿಯಾಗಿದ್ದ ರಿಕ್ಕಿ ರೈ, ಈ ಕಾರಲ್ಲಿ ಎಷ್ಟು ದಿನ ಓಡಾಡ್ತೀಯ ಅಂತ ನಾನು ನೋಡ್ತೀನಿ ಅಂತ ಹೇಳಿದ್ರು. ಇದಾಗಿ 3 ತಿಂಗಳ ಬಳಿಕ ಅಂದ್ರೆ 2023ರ ಏಪ್ರಿಲ್ ನಲ್ಲಿ ಶ್ರೀನಿವಾಸ್ ನಾಯ್ಡು ಕಾರಿಗೆ ದುಷ್ಕರ್ಮಿಗಳು ಬೆಂಕಿ ಇಟ್ಟಿದ್ರು. ಅದು ಕೂಡ ಶ್ರೀನಿವಾಸ್ ವಾಸಿಸೋ ಅಪಾರ್ಟ್ಮೆಂಟ್ಗೆ ಹೋಗಿ. ಪೊಲೀಸರು ಆರೋಪಿಗಳನ್ನ ಬಂಧಿಸಿದಾಗ ರಿಕ್ಕಿ ರೈ ಹೇಳಿದ್ದಕ್ಕೆ ಈ ಕೆಲಸ ಮಾಡಿದ್ದೀವಿ ಅಂತ ಹೇಳಿಕೆ ಕೊಟ್ರು. ಹೀಗಾಗಿ ರಿಕ್ಕಿ ರೈ ಸೇರಿದಂತೆ ಹಲವರ ವಿರುದ್ಧ FIR ದಾಖಲಿಸಲಾಗಿತ್ತು. ರಿಕ್ಕಿ ರೈಗೆ ಗುಂಡೇಟು, ಚಿಕ್ಕಮ್ಮನ ಮೇಲೆ ಆರೋಪ. 2025ರಲ್ಲಿ ಅಂದ್ರೆ ಕಳೆದ ವರ್ಷ ಏಪ್ರಿಲ್ ತಿಂಗಳಲ್ಲಿ ರಿಕ್ಕಿ ರೈ ರಷ್ಯಾದಿಂದ ಬೆಂಗಳೂರಿಗೆ ಬಂದಿದ್ರು. ಈ ನಡುವೆ ಬಿಡದಿಯಲ್ಲಿದ್ದ ಫಾರ್ಮ್ ಹೌಸ್ಗೆ ಭೇಟಿ ಕೊಟ್ಟಿದ್ರು. ಅದೇ ದಿನ ಮಧ್ಯರಾತ್ರಿ ಫಾರ್ಮ್ ಹೌಸ್ನಿಂದ ರಿಕ್ಕಿ ರೈ ಬೆಂಗಳೂರಿಗೆ ವಾಪಸ್ ಹೊರಟಿದ್ರು. ಜಸ್ಟ್ ಫಾರ್ಮ್ ಹೌಸ್ನ ಕಾಂಪೌಂಡ್ ಬಳಿ ಬಂದಿದ್ರು ಅಷ್ಟೇ. ಅವರಿದ್ದ ಕಾರಿನ ಮೇಲೆ ಗುಂಡಿನ ದಾಳಿ ನಡೆದಿತ್ತು. ಸೈಡಿಂದ ಬಂದಿದ್ದ ಗುಂಡು ರಿಕ್ಕಿಯ ಮೂಗಿಗೆ ತಾಗಿ ಬಲಭುಜಕ್ಕೆ ಹೋಗಿ ಬಿದ್ದಿತ್ತು. ಕಾರಿನ ಹಿಂದಿನ ಸೀಟಲ್ಲಿ ಕೂತಿದ್ದರಿಂದ ರಿಕ್ಕಿ ಜೀವ ಉಳಿದಿತ್ತು. ಹಲವು ದಿನ ICU ನಲ್ಲಿದ್ದ ರಿಕ್ಕಿ ರೈ ನಂತರ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡಿದ್ರು. ಮುತ್ತಪ್ಪ ರೈ ಎರಡನೇ ಪತ್ನಿ ಅಂದ್ರೆ ರಿಕ್ಕಿ ರೈ ಚಿಕ್ಕಮ್ಮ ಅನುರಾಧ ವಿರುದ್ಧ ಅನುಮಾನ ಮೂಡಿತು. ಈ ಸಂಬಂಧ ರಿಕ್ಕಿ ಅಣ್ಣ ರಾಕಿ ರೈ DCM DK ಶಿವಕುಮಾರ್ ಭೇಟಿ ಕೂಡ ಮಾಡಿದ್ರು. ಮುತ್ತಪ್ಪ ರೈ ಆಸ್ತಿಗಾಗಿ ಜಗಳ. ಮುತ್ತಪ್ಪ ರೈ, ನಾನು ಭೂಗತ ಜಗತ್ತಲ್ಲಿ ಇಲ್ಲ, ಬಿಸ್ನೆಸ್ ಮ್ಯಾನ್ ಅಂತ ಹೇಳಿಕೊಂಡೆ ದೊಡ್ಡ ಪ್ರಮಾಣದಲ್ಲಿ ಆಸ್ತಿ ಮಾಡಿದ್ದಾರೆ. ಬೆಂಗಳೂರು, ಮಂಗಳೂರು, ಮೈಸೂರಲ್ಲಿ 2,000 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ರು. ತಮ್ಮ ಕೊನೆಗಾಲದಲ್ಲಿ ಮೊದಲ ಪತ್ನಿಯ ಮಕ್ಕಳು ಮತ್ತು ಎರಡನೇ ಪತ್ನಿಗೆ ಎಷ್ಟು ಆಸ್ತಿ ಸೇರಬೇಕು ಅಂತ ವಿಲ್ ಬರೆದಿಟ್ಟಿದ್ರು. ಆದ್ರೆ ನನಗೆ ಕಾನೂನಿನ ಪ್ರಕಾರ ಬರಬೇಕಾದ ಆಸ್ತಿ ಬರಲಿಲ್ಲ ಅಂತ ಅನುರಾಧ ಕೋರ್ಟ್ ಮೆಟ್ಟಿಲೇರಿದ್ರು. ಕೊನೆಯಲ್ಲಿ ಮೊದಲ ಪತ್ನಿಯ ಮಕ್ಕಳಾದ ರಾಕಿ, ರಿಕ್ಕಿ ಮತ್ತು ಎರಡನೇ ಪತ್ನಿ ಅನುರಾಧ ಮಾತುಕತೆ ಮೂಲಕ ವಿವಾದ ಬಗೆಹರಿಸಿಕೊಳ್ಳಲು ನಿರ್ಧರಿಸಿದ್ರು. ಅದರಂತೆ 2022ರಲ್ಲಿ ಮುತ್ತಪ್ಪ ರೈ ಮಕ್ಕಳು ಮತ್ತು ಅನುರಾಧ ಆಸ್ತಿ ಹಂಚಿಕೊಂಡಿದ್ರು. 100 ಕೋಟಿ ರೂಪಾಯಿಯಷ್ಟು ಆಸ್ತಿ ಅನುರಾಧಗೆ ಸಿಕ್ಕಿತ್ತು. ಆದ್ರೂ ಆಗಾಗ್ಗೆ ಆಸ್ತಿ ವಿಚಾರದಲ್ಲಿ ಕಿತ್ತಾಟ ನಡೀತಾನೆ ಇತ್ತು. ಇದೇ ಕಾರಣಕ್ಕೆ ರಿಕ್ಕಿ ರೈ ಗುಂಡೇಟು ಕೇಸ್ನಲ್ಲಿ ಅನುರಾಧ ಮೇಲೆ ಅನುಮಾನ ಮೂಡಿತು. ಆದರೆ ನಂತರದಲ್ಲಿ ಆಕೆ ವಿರುದ್ಧ ಸಾಕ್ಷ್ಯಾಧಾರಗಳು ಸಿಗಲಿಲ್ಲ. ಕಾರ್ ಡ್ರಿಫ್ಟ್ ಮಾಡಿ ತಗಲಾಕೊಂಡ ರಿಕ್ಕಿ. ಇತ್ತೀಚೆಗೆ ಬೆಂಗಳೂರಿನ ಅನಿಲ್ ಕುಂಬ್ಳೆ ಸರ್ಕಲ್ ಬಳಿ ಕಾರು ಡ್ರಿಫ್ಟಿಂಗ್ ಮಾಡಿದ್ದು ಸುದ್ದಿಯಾಗಿತ್ತು. ಈ ವಿಡಿಯೋ ತುಂಬಾನೇ ವೈರಲ್ ಕೂಡ ಆಗಿತ್ತು. ಆದ್ರೆ ನಂತರದಲ್ಲಿ ಅದು ಬೇರಾರೂ ಅಲ್ಲ, ಭೂಗತ ಪಾತಕಿ ಮುತ್ತಪ್ಪ ರೈ ಮಗ ರಿಕ್ಕಿ ರೈ ಅನ್ನೋದು ಗೊತ್ತಾಗಿತ್ತು. CCTVಯಲ್ಲಿ ರಿಕ್ಕಿ ರೈ ಡ್ರೈವಿಂಗ್ ಮಾಡ್ತಿರೋದು ಪಕ್ಕಾ ಆಗಿತ್ತು. ಈ ನಡುವೆ ಕಬ್ಬನ್ ಪಾರ್ಕ್ ಪೊಲೀಸರು ರಿಕ್ಕಿ ರೈ ವಿಚಾರಣೆ ನಡೆಸಿದ್ರು. ರಿಕ್ಕಿ ರೈ 5 ಕೋಟಿ ರೂಪಾಯಿಯ ಲ್ಯಾಂಬೋರ್ಗಿನಿ ಕಾರನ್ನ ಕೂಡ ವಶಕ್ಕೆ ಪಡೆದಿದ್ರು. ಆದ್ರೆ ನಂತರದಲ್ಲಿ ಕೋರ್ಟ್ಗೆ ಹಾಜರಾಗಿದ್ದ ರಿಕ್ಕಿ ರೈ ಜಾಮೀನು ಪಡ್ಕೊಂಡ್ರು. ಸ್ನೇಹಿತರೆ,
ಇದು ಭೂಗತ ದೊರೆಯಾಗಿ ಮೆರೆದಿದ್ದ ಮುತ್ತಪ್ಪ ರೈ ಮಗ ರಿಕ್ಕಿ ರೈ ಬಗ್ಗೆ ಒಂದಷ್ಟು ಮಾಹಿತಿ ಕೊಡುವ ಪ್ರಯತ್ನ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.